ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಕೆ ಹರ್ಷ ಟ್ಯಾಕ್ಸಿ ಸರ್ವಿಸ್. ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಉಡುಪಿ ಹತ್ರ ಒಂದು ಹೆರಿಟೇಜಿಗೆ ಬಂದಿದ್ದೀನಿ. ಸಾಯಿರಾಧ ಹೆರಿಟೇಜ್ ಅಂತೇಳಿ ತುಂಬ ಚೆನ್ನಾಗಿದೆ. ಮೊದಲು ಒಂದು ಸಾರಿ ಇಲ್ಲಿಗೆ 1 ವರ್ಷ ಹಿಂದೆ ಬಂದಿದ್ದೆ ಸ್ನೇಹಿತರೆ. ಆವಾಗ ಒಂದು ಮದುವೆ ಇತ್ತು, ನೈಟ್ ಫಂಕ್ಷನ್ ಇತ್ತು ಇಲ್ಲಿ, ಆವಾಗ ಬಂದಿದ್ದೆ ಸ್ನೇಹಿತರೆ. ಮತ್ತು ಈಗ ಬರ್ತಾ ಇದ್ದೀನಿ. ನಾನು ಎಲ್ಲ ಅಂದ್ಕೊಂಡಿದ್ದೆ ಇಲ್ಲಿ ಒಳಗಡೆ ಕಾಪ್ ಹತ್ರ ಸಿಗುತ್ತೆ ಈ ಜಾಗ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಉಡುಪಿಗೆ ಹತ್ತಿರ ಇದೆ. ಮಂಗಳೂರು ಸ್ವಲ್ಪ ದೂರ ಆಗುತ್ತೆ. ಮಂಗಳೂರು 40 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಉಡುಪಿ ಹತ್ತಿರ ಆಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಹೆರಿಟೇಜು. ಇಲ್ಲೆಲ್ಲ ಹೆಚ್ಚು ನೈಟ್ ಫಂಕ್ಷನ್ಗಳು ಆಗ್ತದೆ ಸ್ನೇಹಿತರೆ. ತುಂಬ ಫಂಕ್ಷನ್ ಆಗ್ತದೆ. ಮತ್ತು ಇಲ್ಲಿ ಸ್ಟೇಗೆ ತುಂಬ ಜನ ಬರ್ತಾರೆ ಹೊರಗಿಂದ. ಹಾಗೆ ನಿನ್ನೆ ನೈಟು ದೊಡ್ಡ ಫಂಕ್ಷನ್ ಇತ್ತಂತೆ. ನಿನ್ನೆ ಪಿಕ್ಚರ್ನವ್ರು ಯಾರು ಬಂದಿದ್ರಂತೆ, ಪಿಕ್ಚರ್ ಆ್ಯಕ್ಟರ್ ಅಂದರೆ ಓಲ್ಡ್ ಆ್ಯಕ್ಟರ್ ಯಾರು ಜೈ ಜಗದೀಶ್ ಅಂತಿದ್ದಾರಲ್ಲ, ಅವರು ಬಂದಿದ್ರಂತೆ. ಬಂದು ಬೆಳಿಗ್ಗೆ ಹೋದ್ರಂತೆ ಅವರು. 2 ದಿನ ಇಲ್ಲೇ ಇದ್ರಂತೆ. ರಾತ್ರಿನ ಫಂಕ್ಷನ್ ಇತ್ತಂತಿಲ್ಲಿ, ಹಾಗಾಗಿ ಇಲ್ಲೇ ಇದ್ರಂತೆ ಸ್ನೇಹಿತರೆ. ಚೆನ್ನಾಗಿದೆ ಸ್ನೇಹಿತರೆ. ಬೀಚ್ ಸೈಡು, ಬೀಚ್ ಅಲ್ಲೇ ಹತ್ರನೇ, ಇದ್ರ ಪಕ್ಕನೇ ಬೀಚ್ ಹೊಂದ್ಕೊಂಡು ಇದಿದೆ ಈ ಹೆರಿಟೇಜು. ತುಂಬ ಚೆನ್ನಾಗಿದೆ, ನೋಡ್ಬೋದು. ಗೋವಾಕ್ಕೆ ಲೆಕ್ಕ ಹಾಕಿದರೆ ಇದು ಎಷ್ಟೋ ವಾಸಿ. ಗೋವಾದಲ್ಲಿ ಏನಿದೆ ಸ್ನೇಹಿತರೆ, ಯಾವುದು ನೋಡಿದ್ರು ಕಾಸ್ಟ್ಲಿ. ಊಟ ಕಾಸ್ಟ್ಲಿ, ಪ್ರತಿಯೊಂದು ಕಾಸ್ಟ್ಲಿ. ಅದಕ್ಕಿಂತ ಇದು ಬೆಟ್ರು. ಆದರೆ ಗೋವಾ ಎಲ್ಲ ಇಷ್ಟು ಇದು ಬರಲ್ಲ. ನಮಗೇನಿದ್ರು ಇದೇ ಚಂದ. ಗೋವಾದಲ್ಲಿ ಎಲ್ಲ ಕಂಡಪಟ್ಟೆ ಕಾಸ್ಟ್ಲಿ. ಇದೇ ಥರ ಇರ್ತದೆ ನೋಡೋಕ್ಕೆ. ಅದೇನು ದೊಡ್ಡ ಇದ್ರಂಗೇನು ಕಾಣಲ್ಲ ಗೋವಾ. ಆದರೆ ದುಡ್ಡಿದ್ದವ್ರು ಲೆಕ್ಕ ಹೋಗ್ತಾರೆ. ಬಟ್ ಓಕೆ ಇದೆ. ಆದರೆ ಸ್ನೇಹಿತರೆ, ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ. ಅದಕ್ಕೆ ಖಾಲಿ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಯಾಕೆಂದರೆ ಡೈಲಿ ವಿಡಿಯೋ ಹಾಕೋದಂದ್ರೆ ನಾ ಈಗ ಈ ಥರ ಟೂರಲ್ಲಿ ಏನಾದಿದ್ದರೆ ಏನಾದರೂ ಹಾಕ್ಬೋದು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತದೆ ಸ್ನೇಹಿತರೆ. ನೀವಂತೂ ಯೂಟ್ಯೂಬ್ ನೋಡ್ತೀರಾ, ವಿಡಿಯೋ ಎಲ್ಲ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಶೇರ್ ಮಾಡೋದಿಲ್ಲ. ಖಾಲಿ ವಿಡಿಯೋ ನೋಡ್ತೀರಾ, ಸುಮ್ಮನೆ ಕೂತ್ಕೊಳ್ತೀರಾ. ನಮಗೆ ಸಪೋರ್ಟ್ ಮಾಡಿ ಅಂತ ಎಷ್ಟು ಕೇಳ್ಕೊಳ್ತೀನಿ. ಆದರೂ ಬಟ್ ಯಾರಿಗೂ ಅರ್ಥ ಮಾಡ್ಕೊಳ್ತಿಲ್ಲ ಯಾರೂ. ನೋಡೋಣ ಸ್ನೇಹಿತರೆ. ನೀವು ಬೆಳೆಸಿದರೆ ನಾವು ಬೆಳಿತೀವಿ, ನೀವು ಬೆಳೆಸ್ತಿದ್ರೆ ನಾವು ಅಲ್ಲೇ ಇರ್ತೀವಿ ಸ್ನೇಹಿತರೆ. ಯಾಕಂದರೆ ನಾನು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಟ್ ನೀವು ಅದಕ್ಕೆ ರಿಪ್ಲೈ ಕೊಡ್ತಾ ಇಲ್ಲ. ಕಾರಣ ಏನಂತ ಗೊತ್ತಿಲ್ಲ. ನಾನು ದುಡ್ಡು ಕೇಳ್ತಾ ಇಲ್ಲ ಸ್ನೇಹಿತರೆ. ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನೀವು ಕೇಳ್ತಾ ಇಲ್ಲ. ನೋಡೋಣ ಸ್ನೇಹಿತರೆ, ಟೈಮ್ ಬಂದಾಗ ಎಲ್ಲ ಅದೇ ಸರಿ ಆಗುತ್ತೆ, ಬೇರೆ ಏನು ಮಾಡೋಕ್ಕಾಗಲ್ಲ. ಆದರೆ ಈಗಲೂ ನಾನು ಪುನಃ ಕೇಳ್ಕೊಳ್ಳೋದು ಏನಾದರೆ ನಿಮ್ಮ ಹತ್ರ ನನಗೆ ಒಂದು ಸಪೋರ್ಟ್ ಮಾಡಿ ಮೇಲೆ ತನ್ನಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ನನಗೊಂದು ಯೂಟ್ಯೂಬಲ್ಲಿ ಇಂಪ್ರೂವ್ ಮಾಡಬೇಕನ್ನೋದು ಭಾಳ ಆಸೆ ಇದೆ. ಹಾಗಾಗಿ ನಾನು ಬೆನ್ನು ಹತ್ತಿದ್ದೀನಿ ಇದ್ರ ಹಿಂದೆ. ನೋಡೋಣ ಎಲ್ಲಿ ತನಕ ಆಗುತ್ತೋ ಗೊತ್ತಿಲ್ಲ. ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲ್ಲಿ ಬೀಚ್ ಪಕ್ಕ ಬಂದಿದ್ದೀನಿ. ಬೀಚ್ ಪಕ್ಕದಲ್ಲಿ ನಿಮಗೆ ಈಗ ತೋರಿಸ್ತೀನಿ. ಅಲ್ಲಿ ಅಲ್ಲೋ ಒಂದು ಕಡೆ ಸ್ನಾನ ಅಂದರೆ ಅವ್ರಿಗೇನೋ ಈಜು ಕಲಿಸ್ತಾ ಇದ್ದಾರೆ ಈ ಹೋಮ್ ಸ್ಟೇದವರೇ. ನೋಡ್ಬೋದು, ಫುಲ್ಲು ಒಳಗಡೆ ಇಳಿದ್ಬಿಟ್ಟಿದ್ದಾರೆ ಅವರು. ಸ್ನೇಹಿತರೆ ನೋಡಿ, ಇದೆಲ್ಲ ಅದೇ ಬೀಚ್ ಪಕ್ಕನೇ ಇದೆ ಹೆರಿಟೇಜು. ನೀವು ನೋಡ್ಬೋದು, ಬೀಚ್ ಪಕ್ಕನೇ ಹೆರಿಟೇಜು. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಸೂಪರಾಗಿದೆ. ಬೀಚ್ಗೆ ಹೊಂದ್ಕೊಂಡಿದೆಯಲ್ಲ, ಹಾಗಾಗಿ ಹೊರಗಿನವ್ರಿಗೆ ತುಂಬ ಇಷ್ಟ ಆಗ್ತದೆ. ಇದರಿಂದ ಬೆಂಗಳೂರು ಕಡೆ ಅಲ್ಲಿಂದೆಲ್ಲ ಬರ್ತಾರಲ್ಲ, ಅವರಿಗೆಲ್ಲ ಭಾಳ ಇಷ್ಟ ಆಗ್ತದೆ. ನೋಡಿ, ಅಲ್ಲಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ನೋಡೋ ಹೆಂಗೋ ಅನ್ನಿಸ್ತದೆ. ಏನೋ ನೀರಲ್ಲಿ ಮುಳುಗ್ತಾ ಇದ್ದಾರೇನೋ, ಅವ್ರನ್ನ ಯಾರೋ ಹೇಳ್ಕೊಂಬರಕ್ಕೆ ಹೊರಗಡೆ ತೊಗೊಂಬರಕ್ಕೆ ಹೋಗಿದ್ದಾರೆ, ಹಂಗೆ ಅನ್ನಿಸ್ತದೆ ನೋಡೋಕೆ. ಆದರೆ ಅವ್ರು ಆಗೋದಲ್ಲ, ಈಜು ಕಲಿತಾ ಇದ್ದಾರಂತೆ. ಇವರು ಇದೇ ಹೆರಿಟೇಜ್ನವರೇ, ಅವ್ರಿಗೊಬ್ರಿಗೆ ಈಜು ಕಲಿಸ್ತಾ ಇದ್ದಾರೆ. ಹಾಗಾಗಿ ಅದು ನೋಡಿ ಸ್ನೇಹಿತರೆ ಹೆಂಗೆ ಕಾಣ್ತಾ ಇದೆ. ಎಷ್ಟೋ ದೂರ ಇದೆ, ಆದರೆ ಜೂಮ್ ಮಾಡಿ ತೆಗೆದಿದ್ದೀನಿ ನಾನು. ಏನು ಕೆಲಸ ಇಲ್ಲ, ನೋಡಿ ಎಷ್ಟು ದೂರ ಇದೆ, ಕಾಣೋದೇ ಇಲ್ಲ. ಅಷ್ಟು ದೂರದಿಂದ ಜೂಮ್ ಮಾಡಿ ತೆಗೆದಿದ್ದೀನಿ. ಅಷ್ಟು ನೀಟಾಗಿ ಬಂದಿದೆ ಅದು ವಿಡಿಯೋ. ಯಾಕಂದರೆ ಕ್ಯಾಮರಾ ಚೆನ್ನಾಗಿದೆ ಸ್ನೇಹಿತರೆ ಇದರದ್ದು. ಇದು ಕ್ಯಾಮರಾ ಬಂದು
ವಿವೋ 40 ಮೊಬೈಲು. ಅದರದ್ದು ಕ್ಯಾಮರಾ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಬಂದು ನಿಮಗೆ ಇವ್ರು ಯಾರೇ ಬಂದರೂ ಸಹ ಇದೊಂದು ಹೋಟೆಲು, ಅಂದರೆ ಇಲ್ಲಿ ರೆಸಾರ್ಟಲ್ಲಿ ಇದು ಹೋಟೆಲ್ ಇದು ನೋಡಿ ಸ್ನೇಹಿತರೆ. ಇಲ್ಲಿ ಅದೇ ರಾತ್ರಿ ಒಂದು ಫಂಕ್ಷನ್ ಆಯ್ತಂತೆ, ಹಾಗಾಗಿ ಎಲ್ಲ ಹೂವು ಅದಿದೆಲ್ಲ ಡೆಕೋರೇಷನ್ ಹೂವೆಲ್ಲ ತೆಗೆದಿಡ್ತಾ ಇದ್ದಾರೆ. ಡೆಕೋರೇಷನ್ ಎಲ್ಲಿತ್ತು ಈಗೆಲ್ಲ ಕೀಳ್ತಾ ಇದ್ದಾರೆ, ಎಲ್ಲನ ಕೀಳ್ತಾ, ರಾತ್ರಿ ಎಲ್ಲ ಫಂಕ್ಷನ್ ಇತ್ತಂತೆ, ಹಾಗಾಗಿ ಎಲ್ಲ ಮುಗಿಸಿ ಕೀಳ್ತಾ ಇದ್ದಾರೆ. ಅದಕ್ಕೆ ಅದೆಲ್ಲ ಆ ಕಡೆ ಎಲ್ಲ ನೋಡ್ಬೋದು ನೀವು, ತೆಗಿತಾ ಇದ್ದಾರೆ. ತೆಗೆದುಕೊಂಡು ಹೋಗಕ್ಕೆ ಬಂದಿದ್ದಾರೆ ಅವರು. ರಾತ್ರಿ ಫಂಕ್ಷನು, ರಾತ್ರಿ 2 ಗಂಟೆ ತನಕ ಫಂಕ್ಷನ್ ಇತ್ತಂತೆ. ಅವ್ರು ಹೇಳಿದರು, ಸೆಕ್ಯೂರಿಟಿ ಅವರು ಹೇಳಿದರು, ಫುಲ್ಲು ಜೋರು ಇತ್ತಂತೆ ರಾತ್ರಿ. ಆದರೆ ಇಲ್ಲಿ ಯಾವಾಗಲೂ ಫಂಕ್ಷನ್ ಇರ್ತದೆ, ಹಾಗಾಗಿ ಇಲ್ಲಿ ಫಂಕ್ಷನು ಮತ್ತು ಇದು ಸ್ಟೇಗೆ ಎಲ್ಲದಕ್ಕೂ ಅನುಕೂಲ ಇದೆ. ಈ ಲೈನಲ್ಲಿ ತುಂಬ ಇದ್ದಾವೆ, ನಮಗೆ ಗೊತ್ತಿರಲಿಲ್ಲ. ಈ ಲೈನಲ್ಲಿ ಸಿಕ್ಕಾಪಟ್ಟೆ ಇದೆ ರೆಸಾರ್ಟ್ಗಳು ಮತ್ತು ಈ ಥರದ್ದಿದೆ. ಈ ಥರದ್ದೆಲ್ಲ ತುಂಬ ಇದ್ದಾವೆ ಇಲ್ಲಿ, ಹೋಮ್ ಸ್ಟೇ, ರೆಸಾರ್ಟು, ಆ ಥರದ್ದೆಲ್ಲ ವಿಲ್ಲಾ, ಆ ಟೈಪೆಲ್ಲ ತುಂಬ ಇದ್ದಾವೆ ಸ್ನೇಹಿತರೆ. ಯಾಕೆಂದರೆ ಈ ಕಡೆ ಬೀಚ್ ಲೈನ್ ಅಲ್ಲ, ಹಾಗಾಗಿ ಮಂಗಳೂರಿಂದ ಇದ್ರ ತನಕ ಗೋವಾ ತನಕ ಕಂಟಿನ್ಯೂ ಎಲ್ಲ ಕಡೆ ಇದ್ದಾವೆ ಈ ಲೈನಲ್ಲಿ. ಮತ್ತು ಆ ಕಡೆ ಕೇರಳ ಸೈಡಿನ ಇದ್ದಾವೆ, ಅದು ಬೇರೆ ವಿಷಯ. ನಮ್ಮ ಕರ್ನಾಟಕ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈ ಕಡೆ ಎಲ್ಲ ಕಡೆ ಆಲ್ಮೋಸ್ಟು ಬೀಚ್ ಸೈಡ್ ತುಂಬ ಇದ್ದಾವೆ ಈ ಕಡೆಲ್ಲ ವಿಲ್ಲಾ ಮತ್ತು ರೆಸಾರ್ಟು, ಆ ಟೈಪಲ್ಲೆಲ್ಲ ತುಂಬ ಇದ್ದಾವೆ. ಇದು ತುಂಬ ಓಲ್ಡು, ನೀವು ನೋಡ್ಬೋದು ನೋಡಿ. ಇದು ಸ್ನೇಹಿತರೆ ಬಾವಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ಅಂದರೆ ಓಲ್ಡ್ ಬಾವಿ, ಮತ್ತು ಇವರು ಅದನ್ನು ಸ್ವಲ್ಪ ಎಲ್ಲ ಡಿಸೈನ್ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಹಳ್ಳಿಗಳ ಕಡೆಯಲ್ಲ ಇರ್ತಾರಲ್ಲ ಆ ಟೈಪು. ಅಲ್ಲಿಂದ ಸ್ನೇಹಿತರೆ ನಾವು ಬಂದದ್ದು ಬೀಚಿಗೆ, ಕಾಪು ಬೀಚಿಗೆ ಬಂದ್ವಿ. ಕಾಪು ಬೀಚಲ್ಲಿ ಅಂದರೆ ಆಲ್ರೆಡಿ ಕತ್ಲಾಯಿತು. ಅವ್ರು ಬಂದಿದ್ದೆ ಅಲ್ಲಿಂದ ಲೇಟಾಗಿ ಬಂದರು, ಹಾಗಾಗಿ ಕತ್ಲಾಯಿತು. ಎಷ್ಟು ಮಟ್ಟಿಗೆ ಕಾಣುತ್ತೋ ಗೊತ್ತಿಲ್ಲ ಸ್ನೇಹಿತರೆ, ಯಾಕಂದರೆ ಫುಲ್ ಮಬ್ಬು ಮುಚ್ಚಿದೆ ಎಲ್ಲ ನೋಡಿ. ಇವತ್ತು ಸಿಕ್ಕಾಪಟ್ಟೆ ಜನ ಇದೆ ಕಾಪು ಬೀಚಲ್ಲೂ. ನಾನು ಯಾವಾಗಲೂ ಈ ಟೈಮಿಗೆ ಬರೋದಿಲ್ಲ, ಯಾವಾಗಲೂ ಈ ಕಾಪು ಬೀಚ್ನ ಯಾವಾಗಲೂ ಬರೋದಾದರೆ ಮಧ್ಯಾಹ್ನ 3 ಗಂಟೆ ಅಥವಾ 4 ಗಂಟೆಗೆಲ್ಲ ಬಂದು ನಾವು ರಿಟರ್ನ್ ಹೋಗ್ತಾ ಇರ್ತೀವಿ, ಸಂಜೆಗೆಲ್ಲ ರಿಟರ್ನ್ ಹೋಗ್ತಾ ಇರ್ತೀವಿ. ಇಲ್ಲಾಂದರೆ ಮಾಮೂಲಾಗಿ 10 ಗಂಟೆ ಬರ್ತೀವಿ. ಆದರೆ ಈ ಸಾರಿ ಇವ್ರದ್ದು ಇಲ್ಲೇ ರೂಮ್ ಆಗೋದ್ರಿಂದ ನನ್ನ ಹೆರಿಟೇಜಿಂದ ಕಾಪು ಬೀಚ್ಗೆ 1 ಕಿಲೋಮೀಟ್ರು, ಹಾಗಾಗಿ ಇವರು ಟೈಮ್ ತಪ್ಪಿ ಬಂದ್ರೆ ನೋಡ್ಬೋದು. ಅಲ್ಲಿ ನೀವು ಕಾಪುದು ಇದು ಕಾಣ್ತಾ ಉಂಟು, ಲೈಟ್ ಹೌಸು ನೋಡಿ. ಬೀಚೇ ಕಾಣ್ತಾ ಇಲ್ಲ, ಬರೀ ಲೈಟಿಂಗ್, ಜನ ಮಾತ್ರ ಕಾಣ್ತಾ ಇದ್ದಾರೆ, ಬೀಚೇ ಕಾಣ್ತಾ ಇಲ್ಲ. ಯಾಕೆಂದರೆ ಕತ್ಲೆ ಆಗಿದೆ, ಒಂದು 7:30 ಗಂಟೆ ಆಯ್ತು ಈಗ, ಹಾಗಾಗಿ ಏನು ಕಾಣ್ತಾ ಇಲ್ಲ ಸ್ನೇಹಿತರೆ. ನೀವು ನೋಡ್ಬೋದು